कित्तूर आणि चन्नम्मा मिनी प्राणी संग्रहालयात काळविटांच्या मृत्यू प्रकरणाची गंभीर दखल घेत जिल्ह्याचे प्रभारी मंत्री सतीश जारकिहोळी यांनी आज सोमवार दिनांक 17 रोजी वनविभागाच्या अधिकाऱ्यांसोबत बैठक घेतली. ही बैठक कुवेंपू नगर बेळगाव येथील त्यांच्या निवासस्थानी पार पडली. बैठकीस कर्नाटक प्राणी संग्रहालय प्राधिकरणाचे अध्यक्ष रंगस्वामी, डीएफओ क्रांती, एसीएफ अधिकारी तसेच अन्य वरिष्ठ अधिकारी उपस्थित होते. या बैठकीत काळविटांचा मृत्यू नेमका कशामुळे झाला, कोणत्या पातळीवर निष्काळजीपणा झाला, पुढील काय खबरदारी घेतली जात आहे यावर सविस्तर चर्चा झाली. मंत्री जारकिहोळी यांनी संबंधित अधिकाऱ्यांकडून तपास अहवाल व कृती आराखडा लवकरात लवकर सादर करण्याचे निर्देश दिले आहेत. या प्रकरणात दोषीवर कडक कारवाई केली जाईल असंही त्यांनी स्पष्ट केलं. ಮೀಟಿಂಗ್ ಮಾಡಿದ್ರಿ ಏನೇನು ಚರ್ಚೆ ಯಾವ ಅಧಿಕಾರಿ ಫಾರೆಸ್ಟ್ ಅವ್ರು ಹೋಗಿದ್ದಾರೆ, ಅವ್ರು ನೋಡ್ಕೊಂಡು ಬರ್ಲಿಕ್ಕೆ ಚೇರ್ಮನ್ ಹೋಗಿದ್ದಾರೆ. ಅಧಿಕಾರಿಗಳಿಗೆ ಹೇಳಿದ್ರು ಬಂದ್ಮ್ಯಾಗ ಅವರು ಇನ್ನೂ ರಿಪೋರ್ಟ್ ಬರ್ಬೇಕು. ಅಂದ್ರೆ 31 ಸಾವು ಅದು 31 ಆಗಿದೆ. ಇನ್ನಷ್ಟು ಭಾಳ ಬೇರೆ ಬಂದಿರ್ಬೇಕಂತ ತಕ್ಕಿದ್ದಾರೆ. ಯಾಕಂದ್ರೆ ಅದು ಜಸ್ಟ್ ಲೈಕ್ ಕೊರೋನಾ ಟೈಪ್ ಅಂತ ಹೇಳ್ತಾರೆ, ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗ ಇದೆ ಅಂತ. ಸರ್ ನೋಡಿ ಹೋಗಿ ಬಂದಾಗೆ ಮತ್ತು ಬಣ್ಣಾರ್ಘಟ್ಟ ಅಲ್ಲಿಂದ ಬೆಂಗಳೂರಿಂದ ಕೂಡ ಎಕ್ಸ್ಪರ್ಟ್ ಬಂದಿದ್ದಾರೆ ಡಾಕ್ಟ್ರು. ಅವ್ರು ರಿಪೋರ್ಟ್ ಕೊಟ್ಟ ಮೇಲೆ ಮುಂದೆ ಏನು ಸರ್ಕಾರ ಮಾಡಬೇಕು, ಜಿಲ್ಲಾಡಳಿತ ಏನು ಮಾಡಬೇಕು ನೆಕ್ಸ್ಟ್. ಸರ್ ಜಿಲ್ಲೆಯಲ್ಲಿ ಅಲ್ಲಿ ಅಷ್ಟೇ ಆಗಿರೋ ಬೇರೆ ಬೇರೆ ಕಡೆ ಸದ್ಯಕ್ಕೆ ಅಲ್ಲಿ ಅಷ್ಟೇ ಆಗಿದೆ, ಬೇರೆ ಕಡೆ ಆಗಿಲ್ಲ. ಬಹುಶಃ ಅಲ್ಲಿ ಅಷ್ಟು ಬಂದಿರ್ಬೋದು. ಸೊ ರಿಪೋರ್ಟ್ ಕೊಟ್ಟಾಗ ಇಲಾಖೆಯವರು ಜಿಲ್ಲಾಡಳಿತ ಏನು ಮಾಡಬೇಕು ಬೇರೆ ಸ್ಟೆಪ್ ಮಾಡ್ತಾರೆ. ಸರ್ ನೀವೇನಾದ್ರೂ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀರಾ? ನೀವೇನಾದ್ರೂ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ? ಸೂಚನೆ ಕೊಟ್ಟು ಮೊನ್ನೆ ಕೊಟ್ಟಿದ್ದೀನಿ, ನೋಡ್ತಿದ್ದಾರೆ ಅವರು. ಯಾಕಂದರೆ ಅದನ್ನು ಹೊಸ ರೋಗ ಇದೆ, ಬಹುಶಃ ಅದು ಕಂಡಿಡ್ಲಿಕ್ಕೆ ಅವ್ರಿಗೆ ಕಷ್ಟ ಇದೆ. ಸೊ ಮುಂದಿದಾಗದಂಗೆ ಪ್ರಿಕಾಷನ್ ಮಾಡಬೇಕು, ಅಷ್ಟು ನಾವು ಮಾಡ್ತೀವಿ. ಜೂ ಕಡೆ ಏನಾದರೂ ಆಮೇಲೆ ಹೋಗ್ತೀನಿ ನಾನು. ಈಗ ಅವ್ರ ಅದಕ್ಕೆ ಅಧ್ಯಕ್ಷ ಬಂದು ಹೇಳಿದ ಮೇಲೆ ಸಾಯಂಕಾಲ ನಾನು ಹೋಗ್ತೀನಿ. ಓಕೆ.